ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿನಾ ಭೀಮಾಶಂಕರ್ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಳಿದಾರೆ ಆರಾಮದೇ ತಿಳ್ಕೊಂಡಿ, ನಾನು ಆರಾಮದೇಗಿ ನೋಡ್ರಿ. ಇವತ್ತು ಫುಲ್ ಮಳೆ ಅಂದ್ರೆ ಮಳೆ ನೈಟ್ದಿಂದ ಸ್ಟಾರ್ಟ್ ಐತಿ. ಮಳೆನೇ ಕಡಿಮೆ ಇಲ್ಲ, ಅಷ್ಟು ಸಿಕ್ಕಾಪಟ್ಟೆ ಮಳೆ ಬೀಳತ್ತೈತಿ. ಇವತ್ತು ಒಂದು ಕಡೆ ಹೋಗೋದೈತಿ, ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರೋ ಪ್ಲ್ಯಾನ್ ಐತಿ. ಅದಕ್ಕೆ ಕೆಲಸ ಎಲ್ಲ ಮುಗಿಸೇನಿ, ಅಡುಗೆ ಎಲ್ಲ ಮುಗಿಸೇನಿ. ಈಗ ಬಿಸಿ ಬಿಸಿ ರೊಟ್ಟಿ ಮಾಡೇವಿ. ಬಿಸಿ ರೊಟ್ಟಿ, ಹೀರೆಕಾಯಿ ಪಲ್ಯ, ಆಮೇಲೆ ಸಬ್ಬಸ್ಗೆ ಪಲ್ಯ, ಮೆತ್ತಿ ಪಲ್ಯದ ಸಾಂಬಾರು ಮಾಡೀವಿ, ಆಮೇಲೆ ಹೆಸರುಬೇಳೆ ಸಾಂಬಾರು ಮಾಡೀವಿ. ಅನ್ನ, ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ವಿ, ಬಿಳಿ ಉಪ್ಪಿಟ್ಟು ಎಲ್ಲ ಆಗೈತಿ. ಒಂದು ಕಡೆ ಕೆಲಸ ಐತಿ, ಹೋಗಿ ಬರಬೇಕಾಗೈತಿ. ಅದು ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ. ಅದಕ್ಕೆ ಹೋಗಿ ಬರೋಣ ಬರ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇಂಪಾರ್ಟೆಂಟ್ ಅಂದ್ರೆ ಸ್ವಲ್ಪ ನಮ್ಗದು ಭಾಳ ಇಂಪಾರ್ಟೆಂಟ್ ಐತಿ ಕೆಲಸ. ನೋಡೋಣ, ಅಲ್ಲಿ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ವಿಡಿಯೋ ಮಾಡೋಕ್ಕೆ ಹೋಗಂಗಿಲ್ಲ. ಅದಕ್ಕೆ ಇವತ್ತು ಹೋಗಿ ಬರೋಣ ಬರ್ರಿ ಫ್ರೆಂಡ್ಸ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆಮೇಲೆ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ನೋಡಿ ಒಂದು ಲೈಕ, ಶೇರ, ಕಾಮೆಂಟ ಮಾಡೋದ ಮರಿಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿಗೆ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕೆ ಹಚ್ಚಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಎಲ್ಲ ಕಡೆ ಗುಡ್ಡ ಭಾಳ ಕತ್ತರಿಸಿ ಬೀಳಕತ್ತಾವು. ಆದಷ್ಟು ಎಲ್ಲರೂ ಹೊರಗಡೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿರಿ. ಆಮೇಲೆ ಈ ಕಡೆ ಘಾಟ್ ಏರಿಯಾ ಕಡೆ ಒಟ್ಟು ಹೋಗೋಕೆ ಹೋಗಬೇಡ್ರಿ. ಅಂಕೋಲ ಹತ್ರ ಗುಡ್ಡ ಕಳಿಸಿ ಬಿದ್ದೈತಿ, ನೋಡಿ ಇರ್ಬೇಕು ನೀವು ಟಿ ವಿ ಒಳಗೆ. ಇಷ್ಟು ಹಾನಿ ಆಗೈತಲ್ಲ ಪಾಪ. 2 ಟ್ರಕ್ ಇದ್ರೊಳಗೆ ಹೋಗ್ಯಾವು. ಆಮೇಲೆ ಒಂದು ಕಾರ ಸಿಕ್ಕೇ ಇಲ್ಲ, ಅದು ಬಹುಶಃ ಮಣ್ಣು ಒಳಗೆ ಸಿಕ್ಕಿರ್ಬೋದು ಅನಿಸ್ತತಿ. 2 ಮನೆ ಹೋಗ್ಯಾವ, ಒಂದು ಟೀ ಶಾಪ್ ಹೋಗೈತಿ. ಅದಕ್ಕೆ ಹೇಳೋದೇನ ಅಂದ್ರೆ, ಎಲ್ಲರೂ ಪ್ಲೀಸ್ ಹೊರಗಡೆ ಹೋಗೋದು ಅವಾಯ್ಡ್ ಮಾಡಿರಿ ಆ ಕಡೆ. ಆಮೇಲೆ ಘಾಟ್ ಸೆಕ್ಷನ್ ತನಕ ಯಾರೂ ಹೋಗೋಕೆ ಹೋಗ್ಬೇಡ್ರಿ ಅಂತ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬರ್ರಿ, ಎಲ್ಲಿ ಹೋಗ್ತೀವಿ ಏನ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ಹೋಗೋದು ತೋರಿಸ್ಬೋದು, ಬಟ್ ಅಲ್ಲಿದ್ದು ವಿಡಿಯೋ ತೋರ್ಸೋಕ್ಕಾಗಂಗಿಲ್ಲ. ಆದರೂ ನಾನು ನೋಡೋಣ ಎಲ್ಲಿ ಹೋಗ್ತೇನೆ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ. ನೋಡೋಣ, ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪರ್ಮಿಷನ್ ತೊಗೊಂಡು ಟ್ರೈ ಮಾಡಬೇಕಾಗ್ತೈತಿ. ಪರ್ಮಿಷನ್ ಕೊಟ್ಟರೆ ವಿಡಿಯೋ ಮಾಡ್ಕೊತೀನಿ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ. ಬರ್ರಿ ಹೋಗಿ ಬರೋಣ ಅಂತ. ಫ್ರೆಂಡ್ಸ ರೆಡಿ ಆಗಿದ್ದೀನಿ ನೋಡಿರಿ. ನಾನು ಔಟ್ಫಿಟ್ ಇದು ಒಂದು ಸರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡಿದ್ದೆ, ಆದರೆ ತೋರಿಸಿರ್ಲಿಲ್ಲ. ಈ ಥರ 3/4 ಸ್ಲೀವ್ಸ್ ಐತಿ. ಆಮೇಲೆ ನೆಕ್ ಎಲ್ಲ ಫುಲ್ ವರ್ಕ್ ಐತಿ, ಫ್ರೀ ನೆಕ್ ಐತಿ, ಕಟ್ ವರ್ಕ್ ಐತಿ, ಸೈಡ್ ಕಟ್ ಐತಿ. ಇದು ನನ್ನ ಔಟ್ಫಿಟ್ ಇವತ್ತಿಂದ. ದಿವಿತಾ ನಾರ್ಮಲ್ ಟೀ ಶರ್ಟ್, ಹಾಫ್ ಪ್ಯಾಂಟ್ ಹಾಕ್ಕೊಂತಾನ ಅವನು. ಎಲ್ಲಿ ಹೊಂಟ್ರು ಅವಂಗೆ ಅದೊಂದು ಇಷ್ಟ. ಅದ್ರ ಮತ್ತು ಇದು ಕಾಲು ನೋವು ಮಾಡ್ಕೊಂಡು ಬಂದಾನ. ಹಿಂಗಂದು ಟೀ ಶರ್ಟ್, ಹಾಫ್ ಪ್ಯಾಂಟ್ ಹಾಕ್ಕೊಂಡಾನಿವ. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೆ, ತೆಗೆದು ನನ್ನ ಮಾತು ಹೋಗ್ತು ಸರ್. ಬರ್ರಿ ಹೋಗೋಣ, ಡ್ರೈವರ್ ಬಂದಾರು, ಹೋಗಿ ಬರೋಣ. ಯಾರ್ದು ಹಿಡ್ಕಲ್ ಡ್ಯಾಮ್ದಾಗ ಕಾಮೆಂಟ್ ಮಾಡ್ರಿ.
ಎಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾಡಿನ ಚರಿತೆಯ ನಾನು ಹಾಡುವೆ. ನಮ್ಮಲ್ಲಿ ಆಟ ಆಡೋದು ಕಟ್ಟತ್ತಾರು, ಗಾರ್ಡನ್ ಮಾಡ್ತಿದ್ದಾರೆ. ಇದೆಲ್ಲ ಗಾರ್ಡನ್ ಆಗತ್ತೆ ನಂದು. ಗಾರ್ಡನ್ ಅಂದ್ರೆ ಹಿಂಗೆ ಆಟ ಆಡಕ್ಕೆ ಸಾಮಾನು, ಸಣ್ಣ ಹುಡುಗರ್ಗೆ ಆಟ ಆಡಕ್ಕೆ ಅಲ್ಲಿ ಮಾಡ್ಯಾರಲ್ಲ ಈಗ. ಇಲ್ಲೆಲ್ಲ ಹಂಗೆ ಮಾಡ್ತಾರೆ, ಹೂವಿನ ಎಲ್ಲ ಇದು ಮಾಡ್ತಾರೆ. ಇಲ್ಲಿ ಈ ಕಡೆ ಹೊಳಸ್ರ. ಇಲ್ಲಿ ಅಲ್ಲೇ ಸರ್, ತಾವು ಇದುವರೆಗೂ ತಾವು ಏನು ಹೇಳಿದ್ರೆ ಶ್ವಾಸಕೋಶ ಕ್ಯಾನ್ಸರ್ಗೆ ಲಕ್ಷಣಗಳು, ಕಾರಣಗಳು ಮತ್ತೆ ಒಂದು ಚಿಕಿತ್ಸೆ ಎಲ್ಲ ಮಾತಾಡಿದ್ದೇವೆ. ಆದರೆ ನಾವು ಹೇಳ್ತೀವಿ ಕಾಯಿಲೆ ಬರೋದಕ್ಕಿಂತ ಕಾಯಿಲೆ ಬಂದ ಮೇಲೆ ಹೋರಾಡೋದಕ್ಕಿಂತ ಕಾಯಿಲೆ ಬರಲಾರ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತೇಳಿ ಈ ಶ್ವಾಸಕೋಶದ ಕ್ಯಾನ್ಸರ್ನ ಬರಲಾರ್ದಂಗೆ ತಡಿಲಿಕ್ಕೆ ಏನು ಮಾಡಿದ್ರೆ ಫ್ರೆಂಡ್ಸ್, ಹಿಡ್ಕಲ್ ಡ್ಯಾಮಿಗೆ ಬಂದೀವಿ. ಇದು ರಾಜ ಲಕ್ಕಮ್ಮಗೌಡ ಜಲಾಶಯ ಇಲ್ಲಿ ನೋಡ್ಬೇಕಂತ ಹೇಳಿ ಬಂದೇವಿ. ನಾವು ಕಾಲೇಜ್ ಹೋಗೋ ಟೈಮ್ದಾಗ ಫ್ರೆಂಡ್ಸ್ ಇಲ್ಲಿ ಬರ್ತಿದ್ವಿ. ಅವಾಗಲಿಂದ ಈ ಕಡೆ ಬಂದೇ ಇಲ್ಲ. ಅದಕ್ಕೆ ನಮ್ಮ ಮನೆಯವರ ಮೆಮ್ರೀಸ್ ನೆನ್ಪು ಮಾಡ್ಕೊಳಕ್ಕೆ ಬಾ ಅಂತೇಳಿ ಕರ್ಕೊಂಡು ಬಂದಾರ. ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ. ನೋಡಿ ಫ್ರೆಂಡ್ಸ, ಗಾರ್ಡನ್ ಇದೆಲ್ಲ ಗುಡ್ಡ ಐತಿ. ಫ್ರೆಂಡ್ಸ, ಅಲ್ಲೊಂದು ಅದನ್ನ ಹಾಕ್ಯಾರ, ಕಟೌಟ್ ಐತಿ. ಇದು ನೀರಾವರಿ ನಿಯೋಗದ ರೂವಾರಿಯವರ ತೀರ್ಕೊಂಡಿದ್ದ ಪ್ರತಿಮೆ ಹಾಕ್ಯಾರ ಫ್ರೆಂಡ್ಸ್. ಅಲ್ಲಿ ಒಂದು ಕವನ ಹಾಕ್ಯಾರ, ಏನು ನನ್ನ ಜೀವನ ಮುಡಿಪು ಕೊನೆಯ ಉಸಿರು ತನಕ ನನ್ನ ನಾಡಿನ ನನ್ನ ಜನತೆಗೆ ಅಂತ ಹೇಳಿ ಹಾಕ್ಯಾರ. ಅದೊಂದು ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಅದನ್ನು. ಈಗ ನಾವು ಅವಾಗ ಇಲ್ಲಿ ಕಡೆ ಎಲ್ಲ ಹಿಂಗೆ ಪರ್ಮಿಷನ್ ಕೊಡ್ತಿದ್ರ. ಅಪ್ಪಾಜಿ ಡ್ಯೂಟಿ ಮಾಡೋ ಟೈಮ್ದಾಗ ಹಿಂಗೆಲ್ಲ ತಿರುಗಾಡಿ ಬರ್ತಿದ್ದಿಲ್ಲಲ್ಲ. ಹಾಂ, ಅಪ್ಪಾಜಿ ಡ್ಯೂಟಿ ಮಾಡ್ತಿದ್ರು ಇಲ್ಲಿ. ಆ ಟೈಮ್ದಾಗ ನಮ್ಗೆ ಬರ್ತಿದ್ರು, ಪರ್ಮಿಷನ್ ಕೊಡ್ತಿದ್ರು ಹೋಗಕ್ಕೆ. ನೋಡಿ ಫ್ರೆಂಡ್ಸ, ತುಂಬಿಲ್ಲ ಫ್ರೆಂಡ್ಸ, ನೀರು ತುಂಬಕ್ಕೆ ಭಾಳ ಐತಿ. ನೀರು ಬರಾಕತ್ತೈತಿ ಇವಾಗ. ನೀರು ಓಪನ್ ಇಲ್ಲ, ಒಳಗಡೆ ಹೋಗ್ಬೇಕಂದ್ರೆ ಕ್ಲೋಸ್ ಐತಿ. ನೀರು ಬರಾಕತ್ತೈತಿಲ್ಲ, ಅದ್ರ ಸಲ ಕ್ಲೋಸ್ ಮಾಡ್ಯಾರ ಫ್ರೆಂಡ್ಸ. ಡ್ಯಾಮಿಗೆ ಬಂದೀವಿ, ಫುಲ್ ಖುಷಿ. ಇಷ್ಟು ಖುಷಿ ಆಗತ್ತೈತಲ್ಲ. ಕಾಲೇಜ್ಗೆ ಇರ್ಬೇಕಾದ್ರೆ ಬರ್ತಿದ್ವಿ, ಇಲ್ಲೇ ಹಾದು ಹೋಗೋದಲ್ಲ ಅಮ್ಮನ ಮನೆಯಿಂದ, ಅದಕ್ಕೆ ಬರ್ತಿದ್ವಿ. ಆವಾಗಿಂದ ಬಂದಿರಲಿಲ್ಲ, ಇವಾಗ ಬಂದೇವಲ್ಲ, ಇಷ್ಟು ಖುಷಿ ಆಗತೈತೆ. ನಮ್ಮ ಮನೆಯವ್ರು ಮುಗಿಸಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದಾರು. ಸಿಕ್ಕಾಪಟ್ಟಿ ಖುಷಿ ಆಗತೈತೆ ಫ್ರೆಂಡ್ಸ. ನಮ್ಮ ಮನೆಯವ್ರು ಬೇಳೆ ತಂದಾರ, ಬೇಳ್ತೀನಿ. ಥ್ಯಾಂಕ್ ಯು.
ಫ್ರೆಂಡ್ಸ ಬೇಡ್ ತಿನ್ನೋರಂತೆ. ನೋಡಿ ಫ್ರೆಂಡ್ಸ ಡ್ಯಾಮ್ ಹೊಳಿ ಕ್ಲಿಯರಾಗಿ ತೋರ್ಸಕ್ಕೆ ಈ ಕಡೆ ಬಂದೇವಿ ಮ್ಯಾಲೆ. ಮತ್ತು ಹಿಡ್ಕಲ್ ಡ್ಯಾಮ್ ಇದೆ, ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕಿನಾಗ ಐತಿದೆ ಹಿಡ್ಕಲ್ ಡ್ಯಾಮ್. ನೋಡಿಲ್ಲ ಫ್ರೆಂಡ್ಸ್, ಅಲ್ಲಿ ದೂರ ಕಾಣಿಸತೈತೆ ಅದು ಗೇಟ್ ಕ್ಲಿಯರ್ ಅಷ್ಟು ಕಾಣಿಸ್ಬಾರ್ದು. ನೋಡ್ರಿ ಇದಕ್ಕೆ 10 ಬಾಗಿಲಿದಾವ ಫ್ರೆಂಡ್ಸ, 10 ಗೇಟ್ ಅದಾವ. ಇದು ಇನ್ನೂ ಫುಲ್ ತುಂಬಿದ ನಂತರ ಗೇಟ್ ಓಪನ್ ಮಾಡ್ತಾರ, ನಂತರ ಓಪನ್ ಮಾಡಂಗಿಲ್ಲ ಅದನ್ನ. ನೋಡಿದ್ರಲ್ಲ, ನೀರುಗಳು ಇದೆ, ನೀರುಗಳು. ಈ ಕಡೆ ಹೋಗಕ್ಕೆ ಪರ್ಮಿಷನ್ ಐತಿಲ್ಲ, ಈ ಕಡೆ ಹೋಗಕ್ಕೆ ಪರ್ಮಿಷನ್ ಐತೆ, ಅಲ್ಲಿ ಆ ಕಡೆ ಬಿಡಂಗಿಲ್ಲ. ಅಂದರೆ ಲಾಕ್ ತಪ್ಪಿ ಬೀಳ್ತಾರೆ ಹೊಳಗತ್ತಿ. ಫ್ರೆಂಡ್ಸ ಇವಾಗ ಕೆಳಗೆ ಬಂದೆ ಗಡಿ ನೋಡಕ್ಕೆ. ಬಿಡ್ರಿ ಐತಿ, ಇಲ್ಲೆಲ್ಲ ಬಂದೇವಿ. ಇಂಥ ಕಲ್ ಮೇಲೆ ಕಾಲಿಟ್ಟು ಕೆಳಗೆ ಜರಿತಾವ, ಕಲ್ ಮೇಲೆ ಕಾಲಿಡೋಣ ಕೆಳಗೆ ಜರಿತಾವ. ರಾಡಿ